ಇನ್ನು ವಾರ್ ಬೇಡ ಶಾಂತಿ ಬೇಕು ಎಂಬ ಸಿಎಂ ಸಂದೇಶ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರ ವಿರುದ್ಧ ಪಾಕ್ ಮಾಧ್ಯಮಗಳಲ್ಲೂ ಸಿದ್ದರಾಮಯ್ಯ ಶೈನಿಂಗ್ ಸಿಎಂ ದೇಶದ ಕ್ಷಮೆ ಕೇಳಬೇಕು ಅಂತ ಬಿಜೆಪಿ ಪಟ್ಟು ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡ ಸಿಎಂ ಸಿದ್ದರಾಮಯ್ಯ ಪಾಕ್ ಏಜೆಂಟ್ ಅಂತೇಳಿ ಯತ್ನಾಳು ಕೂಡ ಗುಡುಗು. ಸಿದ್ದರಾಮಯ್ಯ ಏನು ಹೇಳ್ಬಿಟ್ರು, ಯುದ್ಧ ಅಗತ್ಯ ಇಲ್ಲ, ನಾವು ಆಂತರಿಕವಾಗಿ ಭದ್ರತೆಯನ್ನು ಜಾಸ್ತಿ ಮಾಡಬೇಕು ಅಂತ. ಅದೇನಾಯ್ತು ಅಂತಂದ್ರೆ, ನೀವೇನು ಸಾಫ್ಟ್ವೇರ್ ತೋರಿಸ್ತಾ ಇದ್ದೀರಿ, 26 ಜನ ಸತ್ತಿದ್ದಾರಲ್ವಾ. ಅದು ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಏನಾಯ್ತು ಅಂತಂದ್ರೆ, ಭಾರತದಲ್ಲೇ ಅಚಾನಕ್ ಆಗಿ ಉಗ್ರ ದಾಳಿ ಆಯ್ತಂತೆ, ಇದ್ದ ಬದ್ದವರನ್ನ ಕೊಂದು ಹೋದ್ರಂತೆ. ಅದೊಂದು ಬೇರೆ. ಇದು ಬಂದ್ರಂತೆ, ನೀನು ಹಿಂದೂ ಅಂತ ಕೇಳಿದ್ರಂತೆ, ಕಲ್ಮಾ ಪಡಿಸೋ ಕೇಳಿದ್ರಂತೆ, ಅವರನ್ನ ಮಾತ್ರ ಅಟ್ಯಾಕ್ ಮಾಡಿದ್ರಂತೆ, ಹೆಂಡತಿ ಮಕ್ಕಳನ್ನ ಬಿಟ್ರಂತೆ, ನಮ್ಮ ನೋಡಿರಿ ಅಂತ ಹೇಳೋದು ಮೋದಿಗೆ ಹೋಗಿ ಹೇಳು. ಇದೆಲ್ಲ ಆದಾಗ ನೀವು ಟಾರ್ಗೆಟೆಡ್ ಮಾಡ್ತಾ ಇದ್ದೀರಿ ಅಂತ ಬಂತು. ಹಾಗಾಗಿ ಸಿದ್ದರಾಮಯ್ಯನವರು ಕೇಳಿದಾಗ ಸಿದ್ದರಾಮಯ್ಯ ಒಂದು ಮಾತು ನಿರೀಕ್ಷೆ ಇತ್ತು, ಏನ್ರಿ ಒಂಥರ ಧರ್ಮ ಕೇಳಿ ಹೊಡಿತಾರ, ಇಂಥವ್ರಿಗೆ ತಕ್ಕ ಪಾಠ ಕಲಿಸಬೇಕು. ಆದ್ರೂ ನಮ್ಗೆ ತಕ್ಕ ಪಾಠ ಕಲಿಸಬೇಕು, ತಕ್ಕ ಪಾಠ ಕಲಿಸಬೇಕದನ್ನ. ಏನ್ ಧರ್ಮ ಆತರನ ಉಗ್ರವಾದಿಗಳು ಅಂತಂದ್ರೆ ಇದು ಉದ್ದೇಶವೇ ಬೇರೆ. ಆದರೂ ಯುದ್ಧವಲ್ಲ ಕೊನೆಯದು, ಅವರಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ಹೇಳಿದ್ರೆ ಬೇಡ. 26 ಜನ ವಾಪಸ್ ಬರ್ತಾರ ಅಂತ ಕೇಳಲಿಕ್ಕೆ ಶುರು ಮಾಡಿದ್ರು. ನಮ್ಮ ಪ್ರಶ್ನೆ ಏನಾಗಿತ್ತು ಅಂದ್ರೆ, 26 ಜನ ವಾಪಸ್ ಬರ್ತಾ ಇರೋದಂದ್ರೆ ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಇಷ್ಟೆಲ್ಲ ಕೊಲೆ ಮಾಡಿ ಒಳಗೆ ಸೇರಿದ್ದಾರಲ್ಲ, ಅವ್ರಿಗೆ ಯಾಕೆ ಶಿಕ್ಷೆ ಕೊಡಬೇಕು? ಏನವ್ರು ಕೊಲೆ ಮಾಡಿದವರು ವಾಪಸ್ ಬರ್ತಾರಾ? ಬಿಟ್ಟು ಬಿಡಿ ಅಂತ ನಮ್ಮ ಪ್ರಶ್ನೆಗಳಾಗಿತ್ತು. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಟಿವಿಯಲ್ಲೆಲ್ಲ ಸಿದ್ದರಾಮಯ್ಯ ಅವರಿಗೆ ಜೈ ಅನ್ನೋ ರೀತಿಯಲ್ಲಿ ಶುರು ಆಯ್ತು. ಸಿದ್ದರಾಮಯ್ಯನವ್ರಿಗೆ ಗೊತ್ತಾಯ್ತು ಇದೇನೋ ಉಲ್ಟಾ ಹೊಡಿತಾ ಇದೆ ಅಂತೇಳಿ. ಹಾಗೇನಿಲ್ಲಪ್ಪ, ಅಗತ್ಯ ಇದ್ರೆ ಯುದ್ಧ ಬೇಕಿದ್ರೆ ಆಗಲಿ ಅಂತ ಹೇಳಿಕೆಯನ್ನು ಕೊಟ್ಟು ಅದನ್ನು ಒಂದು ಚಾಯ್ಸ್, ಇಟ್ಸ್ ಅ ಮ್ಯಾಟರ್ ಆಫ್ ಚಾಯ್ಸ್ ಅಂತ ಅನ್ಸುತ್ತೆ ಸರ್ ನಂಗೆ. ನೀವು ರಾಜ್ಯದ ರಾಜಕಾರಣ ಅಂತ ಬಂದಾಗ ಬೇಕಾದ ರಾಜಕಾರಣ ಮಾತಾಡಿ, ದೇಶದ ರಾಜಕಾರಣ ಅಂತ ಬಂದಾಗ್ಲೂ ಮೋದಿನ ಟೀಕೆ ಮಾಡಿ, ಆದ್ರೆ ದೇಶದ ಸುರಕ್ಷತೆ ಅಂತ ಬಂದಾಗ ರಾಜಕಾರಣನ ನೀಟಾಗಿ ಮುಲಾಜಿಲ್ದೆ ಎಐಸಿಸಿ ಅಧ್ಯಕ್ಷರು ಹೇಳಿದ್ದಾರೆ ನಾವು ಮಾಡ್ತೀವಿ ಅಂತ. ಆಮೇಲೆ ನೀವುಗಳು ಯಾಕೆ ಭಾರತೀಯ ಮುಸ್ಲಿಮರನ್ನ ಪಾಕಿಸ್ತಾನಿ ಮುಸ್ಲಿಮರಿಗೆ ಯಾಕೆ ತುಲನೆ ಮಾಡ್ತೀರಿ? ಪಾಕಿಸ್ತಾನಿಗಳಿಗೆ ನೋವಾದ್ರೆ ಭಾರತೀಯ ಮುಸ್ಲಿಮರಿಗೆ ನೋವಾಗುತ್ತೆ ಅಂತ ಯಾವ ಹೇಳಿದ್ ನಿಮಗೆ? ನೀವು ಆ ತರ ಬಿಹೇವ್ ಮಾಡ್ತಾ ಇದ್ರಿ. ಬನ್ನಿ ಒಂದು ರಿಪೋರ್ಟ್ ಇದ್ರು. ಇನ್ನು ವಾರ್ ಬೇಡ ಶಾಂತಿ ಬೇಕು ಎಂಬ ಸಿಎಂ ಸಂದೇಶ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರ ವಿರುದ್ಧ ಪಾಕ್ ಮಾಧ್ಯಮಗಳಲ್ಲೂ ಸಿದ್ದರಾಮಯ್ಯ ಶೈನಿಂಗ್ ಸಿಎಂ ದೇಶದ ಕ್ಷಮೆ ಕೇಳಬೇಕು ಅಂತ ಬಿಜೆಪಿ ಪಟ್ಟು ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡ ಸಿಎಂ ಸಿದ್ದರಾಮಯ್ಯ ಪಾಕ್ ಏಜೆಂಟ್ ಅಂತೇಳಿ ಯತ್ನಾಳು ಕೂಡ ಗುಡುಗು. ಸಿದ್ದರಾಮಯ್ಯ ಏನು ಹೇಳ್ಬಿಟ್ರು, ಯುದ್ಧ ಅಗತ್ಯ ಇಲ್ಲ, ನಾವು ಆಂತರಿಕವಾಗಿ ಭದ್ರತೆಯನ್ನು ಜಾಸ್ತಿ ಮಾಡಬೇಕು ಅಂತ. ಅದೇನಾಯ್ತು ಅಂತಂದ್ರೆ, ನೀವೇನು ಸಾಫ್ಟ್ವೇರ್ ತೋರಿಸ್ತಾ ಇದ್ದೀರಿ, 26 ಜನ ಸತ್ತಿದ್ದಾರಲ್ವಾ. ಅದು ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಏನಾಯ್ತು ಅಂತಂದ್ರೆ, ಭಾರತದಲ್ಲೇ ಅಚಾನಕ್ ಆಗಿ ಉಗ್ರ ದಾಳಿ ಆಯ್ತಂತೆ, ಇದ್ದ ಬದ್ದವರನ್ನ ಕೊಂದು ಹೋದ್ರಂತೆ. ಅದೊಂದು ಬೇರೆ. ಇದು ಬಂದ್ರಂತೆ, ನೀನು ಹಿಂದೂ ಅಂತ ಕೇಳಿದ್ರಂತೆ, ಕಲ್ಮಾ ಪಡಿಸೋ ಕೇಳಿದ್ರಂತೆ, ಅವರನ್ನ ಮಾತ್ರ ಅಟ್ಯಾಕ್ ಮಾಡಿದ್ರಂತೆ, ಹೆಂಡತಿ ಮಕ್ಕಳನ್ನ ಬಿಟ್ರಂತೆ, ನಮ್ಮ ನೋಡಿರಿ ಅಂತ ಹೇಳೋದು ಮೋದಿಗೆ ಹೋಗಿ ಹೇಳು. ಇದೆಲ್ಲ ಆದಾಗ ನೀವು ಟಾರ್ಗೆಟೆಡ್ ಮಾಡ್ತಾ ಇದ್ದೀರಿ ಅಂತ ಬಂತು. ಹಾಗಾಗಿ ಸಿದ್ದರಾಮಯ್ಯನವರು ಕೇಳಿದಾಗ ಸಿದ್ದರಾಮಯ್ಯ ಒಂದು ಮಾತು ನಿರೀಕ್ಷೆ ಇತ್ತು, ಏನ್ರಿ ಒಂಥರ ಧರ್ಮ ಕೇಳಿ ಹೊಡಿತಾರ, ಇಂಥವ್ರಿಗೆ ತಕ್ಕ ಪಾಠ ಕಲಿಸಬೇಕು. ಆದ್ರೂ ನಮ್ಗೆ ತಕ್ಕ ಪಾಠ ಕಲಿಸಬೇಕು, ತಕ್ಕ ಪಾಠ ಕಲಿಸಬೇಕದನ್ನ. ಏನ್ ಧರ್ಮ ಆತರನ ಉಗ್ರವಾದಿಗಳು ಅಂತಂದ್ರೆ ಇದು ಉದ್ದೇಶವೇ ಬೇರೆ. ಆದರೂ ಯುದ್ಧವಲ್ಲ ಕೊನೆಯದು, ಅವರಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ಹೇಳಿದ್ರೆ ಬೇಡ. 26 ಜನ ವಾಪಸ್ ಬರ್ತಾರ ಅಂತ ಕೇಳಲಿಕ್ಕೆ ಶುರು ಮಾಡಿದ್ರು. ನಮ್ಮ ಪ್ರಶ್ನೆ ಏನಾಗಿತ್ತು ಅಂದ್ರೆ, 26 ಜನ ವಾಪಸ್ ಬರ್ತಾ ಇರೋದಂದ್ರೆ ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಇಷ್ಟೆಲ್ಲ ಕೊಲೆ ಮಾಡಿ ಒಳಗೆ ಸೇರಿದ್ದಾರಲ್ಲ, ಅವ್ರಿಗೆ ಯಾಕೆ ಶಿಕ್ಷೆ ಕೊಡಬೇಕು? ಏನವ್ರು ಕೊಲೆ ಮಾಡಿದವರು ವಾಪಸ್ ಬರ್ತಾರಾ? ಬಿಟ್ಟು ಬಿಡಿ ಅಂತ ನಮ್ಮ ಪ್ರಶ್ನೆಗಳಾಗಿತ್ತು. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಟಿವಿಯಲ್ಲೆಲ್ಲ ಸಿದ್ದರಾಮಯ್ಯ ಅವರಿಗೆ ಜೈ ಅನ್ನೋ ರೀತಿಯಲ್ಲಿ ಶುರು ಆಯ್ತು. ಸಿದ್ದರಾಮಯ್ಯನವ್ರಿಗೆ ಗೊತ್ತಾಯ್ತು ಇದೇನೋ ಉಲ್ಟಾ ಹೊಡಿತಾ ಇದೆ ಅಂತೇಳಿ. ಹಾಗೇನಿಲ್ಲಪ್ಪ, ಅಗತ್ಯ ಇದ್ರೆ ಯುದ್ಧ ಬೇಕಿದ್ರೆ ಆಗಲಿ ಅಂತ ಹೇಳಿಕೆಯನ್ನು ಕೊಟ್ಟು ಅದನ್ನು ಒಂದು ಚಾಯ್ಸ್, ಇಟ್ಸ್ ಅ ಮ್ಯಾಟರ್ ಆಫ್ ಚಾಯ್ಸ್ ಅಂತ ಅನ್ಸುತ್ತೆ ಸರ್ ನಂಗೆ. ನೀವು ರಾಜ್ಯದ ರಾಜಕಾರಣ ಅಂತ ಬಂದಾಗ ಬೇಕಾದ ರಾಜಕಾರಣ ಮಾತಾಡಿ, ದೇಶದ ರಾಜಕಾರಣ ಅಂತ ಬಂದಾಗ್ಲೂ ಮೋದಿನ ಟೀಕೆ ಮಾಡಿ, ಆದ್ರೆ ದೇಶದ ಸುರಕ್ಷತೆ ಅಂತ ಬಂದಾಗ ರಾಜಕಾರಣನ ನೀಟಾಗಿ ಮುಲಾಜಿಲ್ದೆ ಎಐಸಿಸಿ ಅಧ್ಯಕ್ಷರು ಹೇಳಿದ್ದಾರೆ ನಾವು ಮಾಡ್ತೀವಿ ಅಂತ. ಆಮೇಲೆ ನೀವುಗಳು ಯಾಕೆ ಭಾರತೀಯ ಮುಸ್ಲಿಮರನ್ನ ಪಾಕಿಸ್ತಾನಿ ಮುಸ್ಲಿಮರಿಗೆ ಯಾಕೆ ತುಲನೆ ಮಾಡ್ತೀರಿ? ಪಾಕಿಸ್ತಾನಿಗಳಿಗೆ ನೋವಾದ್ರೆ ಭಾರತೀಯ ಮುಸ್ಲಿಮರಿಗೆ ನೋವಾಗುತ್ತೆ ಅಂತ ಯಾವ ಹೇಳಿದ್ ನಿಮಗೆ? ನೀವು ಆ ತರ ಬಿಹೇವ್ ಮಾಡ್ತಾ ಇದ್ರಿ. ಬನ್ನಿ ಒಂದು ರಿಪೋರ್ಟ್ ಇದ್ರು. ಇನ್ನು ವಾರ್ ಬೇಡ ಶಾಂತಿ ಬೇಕು ಎಂಬ ಸಿಎಂ ಸಂದೇಶ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರ ವಿರುದ್ಧ ಪಾಕ್ ಮಾಧ್ಯಮಗಳಲ್ಲೂ ಸಿದ್ದರಾಮಯ್ಯ ಶೈನಿಂಗ್ ಸಿಎಂ ದೇಶದ ಕ್ಷಮೆ ಕೇಳಬೇಕು ಅಂತ ಬಿಜೆಪಿ ಪಟ್ಟು ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡ ಸಿಎಂ ಸಿದ್ದರಾಮಯ್ಯ ಪಾಕ್ ಏಜೆಂಟ್ ಅಂತೇಳಿ ಯತ್ನಾಳು ಕೂಡ ಗುಡುಗು. ಸಿದ್ದರಾಮಯ್ಯ ಏನು ಹೇಳ್ಬಿಟ್ರು, ಯುದ್ಧ ಅಗತ್ಯ ಇಲ್ಲ, ನಾವು ಆಂತರಿಕವಾಗಿ ಭದ್ರತೆಯನ್ನು ಜಾಸ್ತಿ ಮಾಡಬೇಕು ಅಂತ.
ಅದೇನಾಯ್ತು ಅಂತಂದ್ರೆ ನೀವೇನ್ ಸಾಫ್ಟ್ ಕಾರ್ನ ತೋರಿಸ್ತಾ ಇದ್ದೀರಿ, 26 ಜನ ಸತ್ತಿದ್ದಾರಲ್ವಾ. ಅದು ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಏನಾಯ್ತು ಅಂತಂದ್ರೆ ಭಾರತದಲ್ಲೇ ಓಕೆ ಅಚಾನಕ್ ಆಗಿ ಉಗ್ರ ದಾಳಿ ಆಯ್ತಂತೆ, ಇದ್ದ ಬದ್ದವ್ರನ್ನ ಕೊಂದು ಹೋದ್ರಂತೆ, ಅದೊಂದು ಬೇರೆ. ಇದು ಬಂದ್ರಂತೆ, ನೀನು ಹಿಂದೂ ಅಂತ ಕೇಳಿದ್ರಂತೆ, ಕಲ್ಮಾ ಪಡಿಸೋ ಕೇಳಿದ್ರಂತೆ, ಅವರನ್ನ ಮಾತ್ರ ಅಟ್ಯಾಕ್ ಮಾಡಿದ್ರಂತೆ, ಹೆಂಡತಿ ಮಕ್ಕಳನ್ನ ಬಿಟ್ರಂತೆ, ನಮ್ಮ ನೋಡಿರಿ ಅಂತ ಹೇಳೋದು ಮೋದಿಗೆ ಹೋಗಿ ಹೇಳು. ಇದೆಲ್ಲ ಆದಾಗ ನೀವು ಟಾರ್ಗೆಟೆಡ್ ಮಾಡ್ತಾ ಇದ್ದೀರಿ ಅಂತ ಬಂತು. ಹಾಗಾಗಿ ಸಿದ್ದರಾಮಯ್ಯನವರು ಕೇಳಿದಾಗ ಸಿದ್ದರಾಮಯ್ಯ ಒಂದು ಮಾತು ನಿರೀಕ್ಷೆ ಇತ್ತು, ಏನ್ರಿ ಒಂಥರ ಧರ್ಮ ಕೇಳಿ ಹೊಡಿತಾರ, ಇಂಥವ್ರಿಗೆ ತಕ್ಕ ಪಾಠ ಕಲಿಸಬೇಕು. ಆದ್ರೂ ನಮ್ಗೆ ತಕ್ಕ ಪಾಠ ಕಲಿಸಬೇಕು, ತಕ್ಕ ಪಾಠ ಕಲಿಸಬೇಕು. ಅದನ್ನ ಏನ್ ಧರ್ಮ ಆತರನ ಉಗ್ರವಾದಿಗಳು ಅಂತಂದ್ರೆ ಇದು ಉದ್ದೇಶವೇ ಬೇರೆ. ಆದರೂ ಯುದ್ಧವಲ್ಲ ಕೊನೆಯದು, ಅವರಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ಹೇಳಿದ್ರೆ ಬೇಡ. 26 ಜನ ವಾಪಸ್ ಬರ್ತಾರಾ ಅಂತ ಕೇಳಿಕ್ ಶುರು ಮಾಡಿದ್ರು. ನಮ್ಮ ಪ್ರಶ್ನೆ ಏನಾಗಿತ್ತು ಅಂದ್ರೆ 26 ಜನ ವಾಪಸ್ ಬರ್ತಾ ಇರೋದಂದ್ರೆ ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಇಷ್ಟೆಲ್ಲ ಕೊಲೆ ಮಾಡಿ ಒಳಗೆ ಸೇರಿದ್ದಾರಲ್ಲ, ಅವ್ರಿಗೆ ಯಾಕೆ ಶಿಕ್ಷೆ ಕೊಡಬೇಕು? ಏನವ್ರು ಕೊಲೆ ಮಾಡಿದವರು ವಾಪಸ್ ಬರ್ತಾರಾ? ಬಿಟ್ಟು ಬಿಡಿ ಅಂತ ನಮ್ಮ ಪ್ರಶ್ನೆಗಳಾಗಿತ್ತು. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಟಿವಿಯಲ್ಲೆಲ್ಲ ಸಿದ್ದರಾಮಯ್ಯ ಅವರಿಗೆ ಜೈ ಅನ್ನೋ ರೀತಿಯಲ್ಲಿ ಶುರು ಆಯ್ತು. ಸಿದ್ದರಾಮಯ್ಯನವ್ರಿಗೆ ಗೊತ್ತಾಯ್ತು ಇದೇನೋ ಉಲ್ಟಾ ಹೊಡಿತಾ ಇದೆ ಅಂತೇಳಿ. ಹಾಗೇನಿಲ್ಲಪ್ಪ, ಅಗತ್ಯ ಇದ್ರೆ ಯುದ್ಧ ಬೇಕಿದ್ರೆ ಆಗಲಿ ಅಂತ ಹೇಳಿಕೆಯನ್ನು ಕೊಟ್ಟು ಅದನ್ನು ಒಂದು ಚಾಯ್ಸ್, ಇಟ್ಸ್ ಅ ಮ್ಯಾಟರ್ ಆಫ್ ಚಾಯ್ಸ್ ಅಂತ ಅನ್ಸುತ್ತೆ ಸರ್ ನಂಗೆ. ನೀವು ರಾಜ್ಯದ ರಾಜಕಾರಣ ಅಂತ ಬಂದಾಗ ಬೇಕಾದ ರಾಜಕಾರಣ ಮಾತಾಡಿ, ದೇಶದ ರಾಜಕಾರಣ ಅಂತ ಬಂದಾಗ್ಲೂ ಮೋದಿನ ಟೀಕೆ ಮಾಡಿ, ಆದ್ರೆ ದೇಶದ ಸುರಕ್ಷತೆ ಅಂತ ಬಂದಾಗ ರಾಜಕಾರಣನ ನೀಟಾಗಿ ಮುಲಾಜಿಲ್ದೆ ಎಐಸಿಸಿ ಅಧ್ಯಕ್ಷರು ಹೇಳಿದ್ದಾರೆ ನಾವು ಮಾಡ್ತೀವಿ ಅಂತ. ಆಮೇಲೆ ನೀವುಗಳು ಯಾಕೆ ಭಾರತೀಯ ಮುಸ್ಲಿಮರನ್ನ ಪಾಕಿಸ್ತಾನಿ ಮುಸ್ಲಿಮರಿಗೆ ಯಾಕೆ ತುಲನೆ ಮಾಡ್ತೀರಿ? ಪಾಕಿಸ್ತಾನಿಗಳಿಗೆ ನೋವಾದ್ರೆ ಭಾರತೀಯ ಮುಸ್ಲಿಮರಿಗೆ ನೋವಾಗುತ್ತೆ ಅಂತ ಯಾವ ಹೇಳಿದ್ ನಿಮಗೆ? ನೀವು ಆ ತರ ಬಿಹೇವ್ ಮಾಡ್ತಾ ಇದ್ರಿ. ಬನ್ನಿ ಒಂದು ರಿಪೋರ್ಟ್ ಇದ್ರು. ಇನ್ನು ವಾರ್ ಬೇಡ ಶಾಂತಿ ಬೇಕು ಎಂಬ ಸಿಎಂ ಸಂದೇಶ, ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರ ಯುದ್ಧ. ಪಾಕ್ ಮಾಧ್ಯಮಗಳಲ್ಲೂ ಸಿದ್ದರಾಮಯ್ಯ ಶೈನಿಂಗ್, ಸಿಎಂ ದೇಶದ ಕ್ಷಮೆ ಕೇಳಬೇಕು ಅಂತ ಬಿಜೆಪಿ ಪಟ್ಟು ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡ ಸಿಎಂ ಸಿದ್ದರಾಮಯ್ಯ ಪಾಕ್ ಏಜೆಂಟ್ ಅಂತೇಳಿ ಯತ್ನಾಳು ಕೂಡ ಗುಡುಗು. ಸಿದ್ದರಾಮಯ್ಯ ಏನ್ ಹೇಳ್ಬಿಟ್ರು, ಯುದ್ಧ ಅಗತ್ಯ ಇಲ್ಲ, ನಾವು ಆಂತರಿಕವಾಗಿ ಭದ್ರತೆಯನ್ನು ಜಾಸ್ತಿ ಮಾಡಬೇಕು ಅಂತ. ಅದೇನಾಯ್ತು ಅಂತಂದ್ರೆ ನೀವೇನ್ ಸಾಫ್ಟ್ ಕಾರ್ನ ತೋರಿಸ್ತಾ ಇದ್ದೀರಿ, 26 ಜನ ಸತ್ತಿದ್ದಾರಲ್ವಾ. ಅದು ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಏನಾಯ್ತು ಅಂತಂದ್ರೆ ಭಾರತದಲ್ಲೇ ಓಕೆ ಅಚಾನಕ್ ಆಗಿ ಉಗ್ರ ದಾಳಿ ಆಯ್ತಂತೆ, ಇದ್ದ ಬದ್ದವ್ರನ್ನ ಕೊಂದು ಹೋದ್ರಂತೆ, ಅದೊಂದು ಬೇರೆ. ಇದು ಬಂದ್ರಂತೆ, ನೀನು ಹಿಂದೂ ಅಂತ ಕೇಳಿದ್ರಂತೆ, ಕಲ್ಮಾ ಪಡಿಸೋ ಕೇಳಿದ್ರಂತೆ, ಅವರನ್ನ ಮಾತ್ರ ಅಟ್ಯಾಕ್ ಮಾಡಿದ್ರಂತೆ, ಹೆಂಡತಿ ಮಕ್ಕಳನ್ನ ಬಿಟ್ರಂತೆ, ನಮ್ಮ ನೋಡಿರಿ ಅಂತ ಹೇಳೋದು ಮೋದಿಗೆ ಹೋಗಿ ಹೇಳು. ಇದೆಲ್ಲ ಆದಾಗ ನೀವು ಟಾರ್ಗೆಟೆಡ್ ಮಾಡ್ತಾ ಇದ್ದೀರಿ ಅಂತ ಬಂತು. ಹಾಗಾಗಿ ಸಿದ್ದರಾಮಯ್ಯನವರು ಕೇಳಿದಾಗ ಸಿದ್ದರಾಮಯ್ಯ ಒಂದು ಮಾತು ನಿರೀಕ್ಷೆ ಇತ್ತು, ಏನ್ರಿ ಒಂಥರ ಧರ್ಮ ಕೇಳಿ ಹೊಡಿತಾರ, ಇಂಥವ್ರಿಗೆ ತಕ್ಕ ಪಾಠ ಕಲಿಸಬೇಕು. ಆದ್ರೂ ನಮ್ಗೆ ತಕ್ಕ ಪಾಠ ಕಲಿಸಬೇಕು, ತಕ್ಕ ಪಾಠ ಕಲಿಸಬೇಕು. ಅದನ್ನ ಏನ್ ಧರ್ಮ ಆತರನ ಉಗ್ರವಾದಿಗಳು ಅಂತಂದ್ರೆ ಇದು ಉದ್ದೇಶವೇ ಬೇರೆ. ಆದರೂ ಯುದ್ಧವಲ್ಲ ಕೊನೆಯದು, ಅವರಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ಹೇಳಿದ್ರೆ ಬೇಡ. 26 ಜನ ವಾಪಸ್ ಬರ್ತಾರಾ ಅಂತ ಕೇಳಿಕ್ ಶುರು ಮಾಡಿದ್ರು. ನಮ್ಮ ಪ್ರಶ್ನೆ ಏನಾಗಿತ್ತು ಅಂದ್ರೆ 26 ಜನ ವಾಪಸ್ ಬರ್ತಾ ಇರೋದಂದ್ರೆ ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಇಷ್ಟೆಲ್ಲ ಕೊಲೆ ಮಾಡಿ ಒಳಗೆ ಸೇರಿದ್ದಾರಲ್ಲ, ಅವ್ರಿಗೆ ಯಾಕೆ ಶಿಕ್ಷೆ ಕೊಡಬೇಕು? ಏನವ್ರು ಕೊಲೆ ಮಾಡಿದವರು ವಾಪಸ್ ಬರ್ತಾರಾ? ಬಿಟ್ಟು ಬಿಡಿ ಅಂತ ನಮ್ಮ ಪ್ರಶ್ನೆಗಳಾಗಿತ್ತು. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಟಿವಿಯಲ್ಲೆಲ್ಲ ಸಿದ್ದರಾಮಯ್ಯ ಅವರಿಗೆ ಜೈ ಅನ್ನೋ ರೀತಿಯಲ್ಲಿ ಶುರು ಆಯ್ತು. ಸಿದ್ದರಾಮಯ್ಯನವ್ರಿಗೆ ಗೊತ್ತಾಯ್ತು ಇದೇನೋ ಉಲ್ಟಾ ಹೊಡಿತಾ ಇದೆ ಅಂತೇಳಿ. ಹಾಗೇನಿಲ್ಲಪ್ಪ, ಅಗತ್ಯ ಇದ್ರೆ ಯುದ್ಧ ಬೇಕಿದ್ರೆ ಆಗಲಿ ಅಂತ ಹೇಳಿಕೆಯನ್ನು ಕೊಟ್ಟು ಅದನ್ನು ಒಂದು ಚಾಯ್ಸ್, ಇಟ್ಸ್ ಅ ಮ್ಯಾಟರ್ ಆಫ್ ಚಾಯ್ಸ್ ಅಂತ ಅನ್ಸುತ್ತೆ ಸರ್ ನಂಗೆ. ನೀವು ರಾಜ್ಯದ ರಾಜಕಾರಣ ಅಂತ ಬಂದಾಗ ಬೇಕಾದ ರಾಜಕಾರಣ ಮಾತಾಡಿ, ದೇಶದ ರಾಜಕಾರಣ ಅಂತ ಬಂದಾಗ್ಲೂ ಮೋದಿನ ಟೀಕೆ ಮಾಡಿ, ಆದ್ರೆ ದೇಶದ ಸುರಕ್ಷತೆ ಅಂತ ಬಂದಾಗ ರಾಜಕಾರಣನ ನೀಟಾಗಿ ಮುಲಾಜಿಲ್ದೆ ಎಐಸಿಸಿ ಅಧ್ಯಕ್ಷರು ಹೇಳಿದ್ದಾರೆ ನಾವು ಮಾಡ್ತೀವಿ ಅಂತ. ಆಮೇಲೆ ನೀವುಗಳು ಯಾಕೆ ಭಾರತೀಯ ಮುಸ್ಲಿಮರನ್ನ ಪಾಕಿಸ್ತಾನಿ ಮುಸ್ಲಿಮರಿಗೆ ಯಾಕೆ ತುಲನೆ ಮಾಡ್ತೀರಿ? ಪಾಕಿಸ್ತಾನಿಗಳಿಗೆ ನೋವಾದ್ರೆ ಭಾರತೀಯ ಮುಸ್ಲಿಮರಿಗೆ ನೋವಾಗುತ್ತೆ ಅಂತ ಯಾವ ಹೇಳಿದ್ ನಿಮಗೆ? ನೀವು ಆ ತರ ಬಿಹೇವ್ ಮಾಡ್ತಾ ಇದ್ರಿ. ಬನ್ನಿ ಒಂದು ರಿಪೋರ್ಟ್ ಇದೆ.